ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ನಾವಿದು ವೀಡಿಯೋ ಹಾಕ್ತಾ ಇರೋದು, ನಾವು ಬೆಂಗಳೂರಿಗೆ ಹೋಗಿದ್ವಿ, ಲುಲ್ಲು ಮಾಲಿಗೆ ಹೋಗಿದ್ವಿ. ಲುಲ್ಲು ಮಾಲಿಗೆ ಹೋಗಿದ್ದು ಹಾಕ್ತಾ ಇದ್ದೀನಿ ಇವತ್ತು ವೀಡಿಯೋ. ನೋಡಿ, ಫುಲ್ಲು ಕೊನೆವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಆಮೇಲೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೈಪ್ ಮಾಡಿ. ನೋಡಿ, ಲುಲ್ಲು ಮಾಲಿಗೆ ಹೋಗಿದ್ವಿ. ನಮ್ಮ ಅಳಿಯ ಇದ್ದರು, ಹಂಗಾಗಿ ನಮ್ಮ ಅಳಿಯಂಗೆ ಕರ್ಕೊಂಡು ಹೋದ್ವಿ. ನಮ್ಮ ಬ್ರದರು, ನಾನು, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ ಹೋಗಿದ್ವಿ. ಒಳಗಡೆ ಅಂದರೆ ತುಂಬ ಸೌಂಡ್ ಇತ್ತು ಫ್ರೆಂಡ್ಸ್, ಹಂಗಾಗಿ ನಾನು ಎಲ್ಲ ಕಡೆ ಮ್ಯೂಟ್ ಮಾಡಿ ಮಾತಾಡ್ತಿದ್ದೀನಿ. ತುಂಬ ಸೌಂಡ್ ಅಂದರೆ ತುಂಬ ಸೌಂಡ್ ಇತ್ತು. ಆ ಸೌಂಡಿಗೆ ಫುಲ್ಲು ನಮಗೆ ತಲೆನೋವು ಬಂದುಬಿಟ್ಟಿತ್ತು, ಆ ಥರ ಸೌಂಡ್ ಇತ್ತು ಫ್ರೆಂಡ್ಸ್. ನೋಡಿ ಯಾವ ಥರ ಎಲ್ಲ ಇದೆ ಆಟ ಸಾಮಾನುಗಳು ಆಡೋವು. ಗೇಮ್ಸ್ಗಳಂತೂ ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್ ಆಡೋವು. ನಮ್ಮ ಬ್ರದರು ನನ್ನ ಅಳಿಯಂಗೆ 1,000 ರೂಪಾಯಿ ತೊಗೊಂಡಿದ್ರು. 1,000 ರೂಪಾಯಿಗೆ ಎಷ್ಟು 10 ಆಡಬೇಕಂತೆ. ಹೌದು, ಕಾರ್ಡ್ ಮಾಡಿಸ್ಬೇಕಲ್ಲಿ. ಕಾರ್ಡ್ ಮಾಡಿಸ್ಕೊಂಡು ತೊಗೊಂಬಂದಿದ್ರು. ಫಸ್ಟು ಯಾವ್ಯಾವ ಇದ್ದಾವೆ ಗೇಮ್ಸ್ ಅಂತ ನೋಡೋಣ ಅಂತ ಬಂದ್ವಿ. ಆಮೇಲೆ ಕಾರ್ಡ್ ಮಾಡಿಸೋಣ ಅಂತಂದು ನೋಡೋಕ್ಕಂತ ಬಂದ್ವಿ. ನೋಡಿ, ಚೆನ್ನಾಗಿದೆ ಲುಲ್ಲು ಮಾಲ್ ಮಾತ್ರ. ನನ್ನ ಅಳಿಯಂಗೋಸ್ಕರ ಬೆಂಗಳೂರಿಗೆ ಬಂದ್ವಿ ಫ್ರೆಂಡ್ಸ್. ಅವನು ತುಂಬ ಹಠ ಮಾಡ್ತಿದ್ದ, ನಾನು ಗೇಮ್ಸ್ ಆಡಬೇಕು, ಕರ್ಕೊಂಡೋಗು ಅಂತ ತುಂಬ ಹೇಳ್ತಿದ್ದ. ಹಂಗಾಗಿ ಇಲ್ಲಿ ಕರ್ಕೊಂಬಂದ್ವಿ. ನಾವೆಲ್ಲ ನೋಡ್ತಾ ಇದ್ವಿ ಫ್ರೆಂಡ್ಸ್. ಆಮೇಲೆ ನೋಡಿ, ಇಲ್ಲಿ ಕಾರ್ಡ್ ಮಾಡ್ಸೋಕೆ ಬಂದರು. ನಮ್ಮ ಬ್ರದರ್ ಮಾಡಿಸ್ತಿದ್ದಾರೆ ಕಾರ್ಡು. ಪರವಾಗಿಲ್ಲ, ಆಡ್ಬೋದು ಫ್ರೆಂಡ್ಸ್. 1,000 ರೂಪಾಯಿಗೆ 10 ಆಟ ಆಡ್ಬೋದು ಫ್ರೆಂಡ್ಸ್. ನಮಗೆ ಚೆನ್ನಾಗಿ ಅನ್ನಿಸ್ತು. ದೊಡ್ಡವರಿಗಂತೂ ಒಳ್ಳೊಳ್ಳೆ ಗೇಮ್ಸುಗಳು ಇದ್ದಾವೆ ಫ್ರೆಂಡ್ಸ್. ನಾವು ಆಡ್ರಿ ಅಂತ ಹೇಳಿದ್ರು ನಮ್ಮ ಬ್ರದರು, ಬಟ್ ನಾವು ಆಡಲಿಲ್ಲ. ನಮಗೆಲ್ಲ ಭಯ ಅನ್ನಿಸ್ತು. ಹಂಗಾಗಿ ನಮ್ಮ ಅಳಿಯಂಗೊಂದೇ ಆಡಿಸ್ತಿದ್ವಿ. ನೋಡ್ತಾ ಇದ್ವಿ ನಾವು ಸುತ್ತಮುತ್ತಲು ಏನೇನಿದ್ದಾವೆ ಎಲ್ಲ ನೋಡ್ತಾ ಇದ್ವಿ ಫ್ರೆಂಡ್ಸ್. ಚೆನ್ನಾಗಿದೆ ಲುಲ್ಲು ಮಾಲು, ಚಿಕ್ಕದಾಗಿದ್ದರೂ ಚೆನ್ನಾಗಿದೆ ಫ್ರೆಂಡ್ಸ್. ಇದು DK ಶಿವಕುಮಾರ್ ಇದ್ದಾರಲ್ಲ, ಅವ್ರದ್ದಂತೆ ಇದು ಲುಲ್ಲು ಮಾಲು. ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಲುಲ್ಲು ಮಾಲು. ನೋಡಿ, ಗೇಮ್ಸು ಆಡೋಕ್ಕೆ ಸ್ಟಾರ್ಟ್ ಮಾಡ್ದ ನನ್ನ ಅಳಿಯ. ಗೇಮ್ಸ್ ಅಂತೂ ತುಂಬ ಚೆನ್ನಾಗಿದ್ದು ಫ್ರೆಂಡ್ಸ್, ಒಂದಕ್ಕಿಂತ ಒಂದು ತುಂಬ ಇಷ್ಟ ಆಯಿತು ನಮಗೂ. ನನ್ನ ಅಳಿಯ ಯಾವ್ಯಾವ್ದು ಆಡ್ದ ಅಂತ ನಾವು ನೋಡ್ತಾ ಇದ್ವಿ, ವೀಡಿಯೋ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನಾನು. ನಮ್ಮ ಬ್ರದರು ಅವನ ಕೈ ಹಿಡ್ಕೊಂಡೆಲ್ಲ ಆಡಿಸ್ತಾಯಿದ್ರು, ಬಟ್ ಇನ್ನೂ ಸಣ್ಣವನಲ್ವಾ, ಹಂಗಾಗಿ ಸ್ವಲ್ಪ ನೆಗಡಿಯಾಗಿದೆ ಫ್ರೆಂಡ್ಸ್. ಹಂಗಾಗಿ ಮಧ್ಯೆ ಮಧ್ಯೆ ಸ್ವಲ್ಪ ಇದಾಗ್ತಿದೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಇದು ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಬರಲಿಲ್ಲ ಫ್ರೆಂಡ್ಸ್. ಮಾಲ್ ಒಳಗಡೆ ನಾವು ಕಾರಲ್ಲಿ ಬಂದ್ವಲ್ಲ, ಹಂಗಾಗಿ ನಮ್ಮ ಬ್ರದರು ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿ ಹಿಂದ್ಗಡೆ ಹಸಿ ಬಂದ್ವಿ ನಾವು ಒಳಗಡೆಗೆ. ಹಂಗಾಗಿ ನಾನು ಮೊದಲು ತೋರಿಸಿಲ್ಲ, ಅದು ಕಾರಲ್ಲಿ ಹೋಗ್ಬೇಕಾದ್ರೆ ತೊಗೊಂಡಿದ್ದೆ ಅಷ್ಟೇ. ಹೋಗ್ಬೇಕಾದ್ರೂ ಹಿಂದ್ಗಡೆ ಹೋದ್ವಿ, ಬರಬೇಕಾದ್ರೂ ಕಾರಲ್ಲೇ ಬಂದ್ವಲ್ಲ ಪಾರ್ಕಿಂಗ್ ಇದರಲ್ಲಿ. ಹಂಗಾಗಿ ಮುಂದ್ಗಡೆ ಬಂದು ನೋಡಲೇ ಇಲ್ಲ ನಾವು. ಅದೊಂದು ಮಿಸ್ ಮಾಡ್ಕೊಂಡ್ವಿ. ಆಮೇಲೆ ನೆನೆಸ್ಕೊಂಡ್ವಿ, ಅಯ್ಯೋ ಮುಂದೆ ನೋಡಲೇ ಇಲ್ಲ ಯಾವ ಥರ ಇದೆ ಅಂತ. ನಮ್ಮ ಬ್ರದರು ನೆಕ್ಸ್ಟ್ ಇನ್ನೊಂದು ಟೈಮ್ ಕರ್ಕೊಂಬರ್ತೀನಿ ಬರ್ರಿ ಅಂತ ಹೇಳಿದರು. ಆಮೇಲೆ ಏಷ್ಯಾ ಮಾಲಿಗೆ ಹೋಗೋಣವಂತೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಅಂತ ಅಂದರು. ಯಾಕಂದರೆ ನಾವು ಏಷ್ಯಾ ಮಾಲಿಗೆ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಆಮೇಲೆ ನಮ್ಮ ಬ್ರದರ್ ಬೇಡ, ಇನ್ನೊಂದು ಟೈಮ್ ಬರೋಣಂತೆ, ಏಷ್ಯಾ ಮಾಲು ದೊಡ್ಡದಿದೆ, ಹಂಗಾಗಿ ಒಂದಿನ ಫುಲ್ ಬೇಕು ಅಂತ ಹೇಳಿದರು. ಹಂಗಾಗಿ ಈ ಮಾಲಿಗೆ ಬಂದ್ವಿ. ನೋಡಿ, ಗೇಮ್ಸ್ಗಳು ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್.
ಬಿಚ್ಚುತ್ತಾರೆ ಇರು, ಅವರು ಬಿಚ್ಚುತ್ತಾರೆ ಇರಮ್ಮ, ಒಂದು ನಿಮಿಷ ಇರು, ಬಿಚ್ಚುತ್ತಾರೆ. ನೋಡಮ್ಮ, ಏನ್ ಕೇಳ್ದ? ₹120 ಇದು.
ಚೆನ್ನಾಗಿ ಕಾಣೋದಲ್ಲ. ನೋಡಿ ಫ್ರೆಂಡ್ಸ್, ಈಗ ಮುಂದ್ಲಾಸಿ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಆಸಿ ಹಿಂದ್ಲಾಸಿ ಬಂದ್ವಿ ನಾವು. ಹಾಗಾಗಿ ಮುಂದ್ಗಡೆ ಕಾರಲ್ಲೇ ಕೂತ್ಕೊಂಡು ತೋರಿಸ್ತಾ ಇದ್ದೀನಿ. ಬಟ್ ಮುಂದ್ಗಡೆ ನೋಡಲೇ ಇಲ್ಲ ಫ್ರೆಂಡ್ಸ್, ಅದೊಂದು ಮಿಸ್ ಮಾಡ್ಕೊಂಡ್ಬಿಟ್ವಿ. ನಮ್ಮ ಬ್ರದರು ಮರ್ತೋಗ್ಬಿಟ್ರು. ನೋಡಿ, ಇದೇ ಲುಲ್ಲು ಮಾಲು, ಇದೇ ಮಾಲಿಗೆ ಹೋಗಿದ್ದು ನಾವು. ಚೆನ್ನಾಗಿದೆ ಫ್ರೆಂಡ್ಸ್, ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿತ್ತು. ನನ್ನ ಅಳಿಯ ಎಲ್ಲ ಗೇಮ್ಸು ಅಲ್ಲ, ಒಂದು 10 ಗೇಮ್ಸ್ ಆಡಿದರು. ತುಂಬ ಚೆನ್ನಾಗಿದ್ವು ಎಲ್ಲ ಗೇಮ್ಸು. ಆಮೇಲೆ ಈಗ ಹೋಗ್ತಾ ಇದ್ವಿ ಫ್ರೆಂಡ್ಸ್, ನೆಕ್ಸ್ಟು ಬೇರೆ ಏರ್ಪೋರ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಬ್ರದರು ಏರ್ಪೋರ್ಟ್ ತೋರಿಸ್ತೀನಿ ಬನ್ನಿ ಅಂತಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅಕ್ಕ ಮಲಗಿದ್ರು, ನೋಡಿ ಮುಂದ್ಗಡೆ ಇದ್ದಾರೆ, ನಾನು ಹಿಂದೆ ಕೂತಿದ್ದೆ ಫ್ರೆಂಡ್ಸ್. ಬೆಂಗಳೂರಲ್ಲಿ ಟ್ರಾಫಿಕ್ ಅಂದರೆ ತುಂಬ ಟ್ರಾಫಿಕ್ಕು ಫ್ರೆಂಡ್ಸ್. ನೋಡಿ ತುಂಬ ಬೇಜಾರಾಗ್ಬಿಡ್ತು. ಯಪ್ಪಾ, ನಾವೆಷ್ಟೊತ್ತು ಬೆಂಗಳೂರು ಬಿಟ್ಟು ಹೋಗೋದಕ್ಕೆ 1.5 ತಾಸು ಬೇಕಾಯಿತು. ಅಷ್ಟು ಟ್ರಾಫಿಕ್ ಇತ್ತು ಫ್ರೆಂಡ್ಸ್. ನಿಜ, ಬೆಂಗಳೂರು ಅಂದರೆ ಟ್ರಾಫಿಕ್ಕು. ನಮ್ಮ ಬ್ರದರು ಏರ್ಪೋರ್ಟ್ ತೋರಿಸ್ತೀನಿ ಅಂದರೆ ನಾವು ಬೇಡ ಅಂದ್ವಿ. ಅಯ್ಯೋ, ಹೊರಗಡೆಯಿಂದ ತೋರಿಸ್ತೀನಿ ಬನ್ನಿ, ಏನೂ ಆಗಲ್ಲ ಅಂತ ಕರ್ಕೊಂಡು ಹೋದ್ರು. ಯಾಕಂದರೆ ಹೆಂಗಿದ್ರೂ ಬಂದಿದ್ದೀವ ಬೆಂಗಳೂರಿಗೆ, ನೋಡಿದ್ದಿಲ್ಲ ನಾವು ಏರ್ಪೋರ್ಟ್ ಹೇಗಿರುತ್ತೆ ಅಂತ. ಹಂಗಾಗಿ ನಮ್ಮ ಬ್ರದರು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಯಾಕಂದರೆ ನಮ್ಮ ಬ್ರದರ್ ಮೊದಲು ಬೆಂಗಳೂರಲ್ಲೇ ಇದ್ದು ಕೆಲಸ ಮಾಡ್ತಿದ್ರು. ಹಂಗಾಗಿ ಬೆಂಗಳೂರೆಲ್ಲ ಗೊತ್ತು ಅವರಿಗೆ. ಹಂಗಾಗಿ ಎಲ್ಲ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೊಂಟ್ರು. ನೋಡಿ ಬಂದ್ವಿ, ಕಾರ್ ಪಾರ್ಕಿಂಗ್ ಮಾಡಿ ಈಗ ಲಿಫ್ಟಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಚೆನ್ನಾಗಿತ್ತು ಏರ್ಪೋರ್ಟ್, ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಬಟ್ ಏರೋಪ್ಲೇನಲ್ಲಿ ಓಡಾಡುವಷ್ಟು ನಾವೇನು ಇದಲ್ಲ, ಹಂಗಾಗಿ ನೋಡೋಣ ಅಂತ ಬಂದ್ವಿ ಅಷ್ಟೇ. ತುಂಬ ಖುಷಿ ಆಯಿತು ನೋಡಿ ಏರ್ಪೋರ್ಟು. ನಾವು ನೋಡಿದ್ದೇ ಇಲ್ಲ ಯಾವ ಥರ ಇದೆ ಏರ್ಪೋರ್ಟ್ ಅಂತ. ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಲಾಗಲ್ಲಿ ಏನೇ ತಪ್ಪಿದ್ರೂ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ಲಾಗಲ್ಲಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್. ನೋಡಿ, ಇದೇ ಏರ್ಪೋರ್ಟು. ಈ ಏರ್ಪೋರ್ಟು ನೋಡಿದ ಮೇಲೆ ಆಮೇಲೆ ಇನ್ನೊಂದು ಹಳೇದಿದೆ ಏರ್ಪೋರ್ಟು, ಅದು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಬಸ್ಸಲ್ಲಿ ಕರ್ಕೊಂಡು ಹೊಂಟ್ರು. ಹಳೇದು ಏರ್ಪೋರ್ಟು, ಇದು ಹೊಸದಂತೆ ಫ್ರೆಂಡ್ಸ್. ನಮಗೆ ಗೊತ್ತಿರಲಿಲ್ಲ, ನಮ್ಮ ಬ್ರದರ್ ಹೇಳಿದರು. ಆಮೇಲೆ ಬಸ್ಸಲ್ಲಿ ಆ ಕಡೆ ಏರ್ಪೋರ್ಟು ತೋರಿಸಿದ್ರು, ಬಟ್ ಅದನ್ನು ವಿಡಿಯೋ ಮಾಡಿಲ್ಲ. ಬಸ್ಸಲ್ಲಿ ಹೋದ್ವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸಿಗೋಣ ಮುಂದಿನ ಲಾಗಲ್ಲಿ. Thank you.